ಲೋಕಸಭಾ ಚುನಾವಣಾ ಸಮರದಲ್ಲಿ ಮಾತಿನ ಸಮರ ಬಹಳ ಜೋರಾಗ್ತಾ ಇದೆ. ಮಾತಾಡುವ ಬರದಲ್ಲಿ ಆಡುವ ಒಂದೊಂದು ಮಾತು ಎಷ್ಟು ದೊಡ್ಡ ಸಮಸ್ಯೆಗಳನ್ನ ತಂದೊಡ್ಬಹುದು ಅಂತ ಗೊತ್ತಿದೆ ನಾಯಕರುಗಳಿಗೆ. ಆದ್ರೂ ಅಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿರೋದು ಕಲ್ಪತರು ನಾಡಲ್ಲಿ ದೇವೇಗೌಡರು ವರ್ಸಸ್ ರಾಜಣ್ಣ ಅವರ ಟಾಪ್ ಫೈಟ್. ಮತ್ತೆ ದೇವೇಗೌಡರ ಸಾವಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ರಾಜಣ್ಣ. ದೇವೇಗೌಡರಿಗೆ ಸಾಯೋ ವಯಸ್ಸಲ್ಲಿ ಹೊಂದಾಣಿಕೆ ಬೇಕಿತ್ತ ಅಂತ ಮಾತಿನ ಬರದಲ್ಲಿ ಹರಿಬಿಟ್ಟಿದ್ದಾರೆ ನಾಲ್ಗೆಯನ್ನ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ರಾಜಣ್ಣ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಸಾಯೋ ವಯಸ್ಸಲ್ಲಿ ಹೊಂದಾಣಿಕೆ ಬೇಕಿತ್ತ ಅಂತ ಮಾತನಾಡಿದ್ದಾರೆ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಗೌಡರ ಸಾವನ್ನ ಪ್ರಸ್ತಾಪಿಸಿದ್ರು ಸಚಿವರು. ಪ್ರಚಾರದ ವೇಳೆ ರಾಜಣ್ಣ ವಿರುದ್ಧ ಗುಡುಗಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. 2019ರಲ್ಲಿ ನನ್ನ ಸೋಲಿಸಿದ್ದು ರಾಜಣ್ಣ ಅಂತ ದೇವೇಗೌಡರು ವಾಗ್ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಸಮಾಜದವರು ರಾಜಣ್ಣನನ್ನ ನಂಬಬೇಡಿ ಅಂತ ಕಿಡಿಕಾರಿದ್ದಾರೆ. ಗೌಡರ ಹೇಳಿಕೆಗೆ ಟಮ್ ಕೊಡದಕ್ಕೆ ಹೋಗಿ ಈಗ ರಾಜಣ್ಣ ವಿವಾದ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಗೌಡರು ಎಚ್ಡಿಕೆಯನ್ನ ಮುಗಿಸ್ಬೇಕು ಅಂತ ಬಿಎಸ್ವೈ ಹೇಳಿದ್ರು. ಅಂತವ್ರ ಜೊತೆ ದೇವೇಗೌಡರು ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ರಾಜಣ್ಣ ನುಡಿದಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ನಾಯಕರುಗಳು? ದೇವೇಗೌಡರ ತಿರುಗೇಟೇನು, ರಾಜಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಏನು ಕೇಳೋಣ ಬನ್ನಿ. ಯಾವ ರಾಮಾಯಣವನ್ನು ಆ ಮಹಾನುಭಾವ ಸಮುದಾಯಕ್ಕೆ ಸೇರಿದರು ವಾಲ್ಮೀಕಿ ಸಮಾಜಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ರಾಜಣ್ಣನ ಮಾತು ಕೇಳಿಬಿಡಿ. ಈ ಕೊನೆಯ ಘಟ್ಟದಲ್ಲಿ ನಾನು ಕಿಂಚಿತ್ತು ವಿಮರ್ಶೆ ಯಾವ ರಾಮಾಯಣವನ್ನು ಆ ಮಹಾನುಭಾವ ಸಮುದಾಯಕ್ಕೆ ಸೇರಿದರು ವಾಲ್ಮೀಕಿ ಸಮಾಜಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ರಾಜಣ್ಣನ ಮಾತು ಕೇಳಿಬಿಡಿ. ಈ ಕೊನೆಯ ಘಟ್ಟದಲ್ಲಿ ನಾನು ಕಿಂಚಿತ್ತು ವಿಮರ್ಶೆ ನನಗಿರ್ತಕ್ಕಂಥ ಕೋಪ ಈ ಹಬ್ಬ ಮಕ್ಕಳಿಗೆ ಈ ಹಬ್ಬ ಮಕ್ಕಳನ್ನು ಕೆಲಸ ಕಾಲದಲ್ಲಿ ಅಂದ್ರೆ ಅವರ ಅಂಚದ ಕಾಲದಲ್ಲಿ ಒಮ್ಮೆ ಅವರಿಗೆ ಇನ್ನು ಗೌಡರ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಂತಹ ರಾಜಣ್ಣ ಅವರ ಮಾತಿಗೆ ಈಗ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಗೌಡರ ಬಗ್ಗೆ ರಾಜಣ್ಣಗೆ ಕೀಳಾಗಿ ಮಾತಾಡೋ ಚಾಳಿ ಇದೆ ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸ್ತಾರೆ. ಇಷ್ಟು ಕೀಳು ಮಟ್ಟಕ್ಕೆ ಹೋಗೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಅಶೋಕ್. ಬೀದರ್ನಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವ ವ್ಯಕ್ತಿಗೂ ಸಾವು ಬಯಸಬಾರದು, ರಾಜಕಾರಣ ಸಿದ್ಧಾಂತದ ವಿರೋಧ ಹೊರತು ವೈಯಕ್ತಿಕ ಆಗಬಾರದು, ಇಷ್ಟು ಕೀಳು ಮಟ್ಟಕ್ಕೆ ಹೋಗೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಅಶೋಕ್ ಏನ್ ಹೇಳಿದ್ರು ಕೇಳಿ. ಕೆ ರಾಜಣ್ಣ ಅವರು ದೇವೇಗೌಡರು ಸಾಯೋ ಟೈಮಲ್ಲಿ ಅಂತೇಳಿ ಅಂದರೆ ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕು ರಾಜಣ್ಣ ಅವತ್ತಿಂದನೂ ಕೂಡ ಒಂದು ಚಾಳಿ ಅದು ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸಬಾರ್ದು. ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರತು ವೈಯಕ್ತಿಕ ವಿರೋಧ ಇರಬಾರ್ದು. ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥದ್ದು. ಮತ್ತು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಸುವಂಥದ್ದು, ರಾಷ್ಟ್ರಪತಿನ ಏಕವಚನದಲ್ಲಿ ಮಾತಾಡುವಂಥದ್ದು, ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡ ರೀತಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಪ್ರಚಾರದ ಸಂದರ್ಭದಲ್ಲಿ ನಾಯಕರುಗಳು ಆಡುವಂತಹ ಮಾತು ಬಹಳ ಮುಖ್ಯ ಆಗತ್ತೆ. ಅವರು ಆಡುವಂತಹ ಮಾತು ಏನಾದರೂ ಹಾದಿ ತಪ್ಪಿದ್ರೆ ಅದು ರಿಸಲ್ಟ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಅದು ಗೊತ್ತಿದ್ರೂ ಕೂಡ ನಾಯಕರು ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಏನು ಹೇಳಬೇಕು? ಸೊ ಈಗ ರಾಜಣ್ಣ ಆಡಿದಂತಹ ಮಾತು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರು, ಅದಾದ್ಮೇಲಾದರೂ ಅವರಿಗೆ ತಮ್ಮ ತಪ್ಪಿನ ಅರಿವಾಯ್ತಾ ಇಲ್ವಾ?
ವೀಣಾ ಮತ್ತೆ ಪ್ರತಿಮಾ, ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆ ಅಂದ್ರೆ 2019 ಚುನಾವಣೆ ಏನ್ ನಡೀತು, ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರ ಸೋಲು ಏನಾಯ್ತು, ಅದ್ರದ್ದೇ ಚರ್ಚೆ ಬಹಳಷ್ಟು ಜೋರಾಗಿ ನಡೀತಿರುವಂತದ್ದು ಇಡೀ ಕ್ಷೇತ್ರಾದ್ಯಂತ. ದೇವೇಗೌಡರ ಸೋಲಿನ ಒಂದು ಏನು ಸೇಡಿದೆ ಅದನ್ನ ತೀರಿಸ್ಕೊಳ್ಳುವಂತ ಪ್ರಯತ್ನಗಳಾಗಬೇಕು ಅನ್ನೋ ಒಂದಷ್ಟು ಚರ್ಚೆಗಳ ನಡುವೆ ಇದೀಗ ಹೊಸ ವಿವಾದಗಳು ಕೂಡ ಹುಟ್ಕೋತಾ ಇದಾವೆ. ಭಾಷಣ ಮಾಡುವಂತ ಸಂದರ್ಭದಲ್ಲಿ ಏನು ಆ ವಿವಾದಗಳನ್ನು ಹುಟ್ಟು ಹಾಕುವಂತ ಪ್ರಯತ್ನಗಳನ್ನ ನಾಯಕರು ಮಾಡ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಏನು ದೇವೇಗೌಡರು ಕಳೆದ 30ನೇ ತಾರೀಕು ಬಂದು ತುಮಕೂರಿನಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ರಾಜಣ್ಣನನ್ನ ಮಾತನ್ನ ಕೇಳಬೇಡಿ ಅನ್ನೋ ಒಂದು ಮಾತನ್ನ ಸಂದೇಶವನ್ನ ಕೊಟ್ಟಿದ್ರು. ಯಾಕೆಂದ್ರೆ ವಾಲ್ಮೀಕಿ ಸಮಾಜದವರು ನಾನು ಸಾಕಷ್ಟು ದುಡಿದಿದ್ದೇನೆ ವಾಲ್ಮೀಕಿ ಸಮಾಜಕ್ಕೋಸ್ಕರ, ಅವರು ನನ್ನ ವಿರುದ್ಧ ತಪ್ಪು ಮಾಹಿತಿಗಳನ್ನ ಹೇಳೋದ್ರ ಮುಖಾಂತರವಾಗಿ ನನ್ನನ್ನ ಏನು ಖಳನಾಯಕವಾಗಿ ಮಾಡ್ತಿದ್ದಾರೆ. ಹಾಗಾಗಿ ನೀವು ವಾಲ್ಮೀಕಿ ಸಮಾಜದವರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವು ರಾಜಣ್ಣ ಅವ್ರ ಮಾತನ್ನ ಕೇಳಬೇಡಿ ಅನ್ನೋ ಒಂದು ಮಾತನ್ನ ದೇವೇಗೌಡರು ಹೇಳಿದ್ರು. ಮುಖಾಂತರ ಏನು ಅವತ್ತು 2019ರಲ್ಲಿ ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಸೇರಿ ಚುನಾವಣೆಯನ್ನ ಮಾಡಿ ನನ್ನನ್ನು ಸೋಲಿಸಿದ್ರು. ಹಾಗಾಗಿ ಆ ಒಂದು ಸೋಲು ಸೇಡನ್ನ ತೀರಿಸ್ಕೊಳ್ಬೇಕು, ನನ್ನ ಸೋಲಿ ಯಾರು ಸೋಲಿಸಿದ್ರು ಅವರಿಗೆ ಒಂದು ಬುದ್ಧಿ ಕಲಿಸಿ ಅನ್ನೋ ಒಂದು ಮಾತನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಒಂದು ಪ್ರಚಾರದ ಸಭೆಯಲ್ಲಿ ಮಾತಾಡಿದ್ರು. ಇದಾದ ಬಳಿಕ ಮುದ್ದಹನುಮೇಗೌಡರು ಏನು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ರಾಜಣ್ಣ ಅವರು ಕೂಡ ಮಾತಾಡುವಂತಹ ಬರದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನು ದೇವೇಗೌಡರ ಒಂದು ಸಾವಿನ ಅಂತ್ಯಕಾಲದಲ್ಲಿ ಈ ರೀತಿಯ ಹೊಂದಾಣಿಕೆ ರಾಜಕಾರಣ ಮಾಡೋದು ಸರಿಯಲ್ಲ. ಯಾಕೆಂತಂದ್ರೆ ಖುದ್ದು ಯಡಿಯೂರಪ್ಪನವರೇ ನನ್ನ ಹತ್ರ ಮತ್ತೆ ಸಿದ್ದರಾಮಯ್ಯ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ಈ ಅಪ್ಪ ಮಕ್ಕಳನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೀಗ ಅಂತಹವರ ಜೊತೆಯಲ್ಲೇ ದೇವೇಗೌಡರು ಈಗ ಕೈ ಜೋಡಿಸಿರುವಂತದ್ದು ಅಪವಿತ್ರ ಮೈತ್ರಿ. ಇಂತಹ ಕೊನೆಯ ಕಾಲದಲ್ಲಿ ಅವರ ಅಂತ್ಯ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಮೈತ್ರಿಯನ್ನ ಮಾಡ್ಕೊಳ್ಳೋದು ಬೇಕಿರ್ಲಿಲ್ಲ ದೇವೇಗೌಡರಿಗೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಿಂದೆ ರಾಜಣ್ಣವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಮಾತನ್ನ ಉಚ್ಚರಿಸಿದ್ರು. ಅಂದ್ರೆ ಸಮೀಪದಲ್ಲೇ ಶೀಘ್ರದಲ್ಲೇ ದೇವೇಗೌಡರು 4 ಜನರ ಮೇಲೆ ಹೋಗ್ತಾರೆ ಅಂತ ಮಾತನ್ನ ಹೇಳಿದ್ರು. ಸಾಕಷ್ಟು ಚರ್ಚೆಗಳು ಕೂಡ ಅಂದ್ರೆ ಪದೇ ರಾಜಣ್ಣವರು ದೇವೇಗೌಡರ ಒಂದು ಸಾವನ್ನ ಬಯಸ್ತಾರ ಅನ್ನೋ ಒಂದು ಚರ್ಚೆ ಇಡೀ ಕ್ಷೇತ್ರಾದ್ಯಂತ ನಡೀತಿರುವಂತದ್ದು. ಇದು ಸಾಕಷ್ಟು ಏನು ಚುನಾವಣೆ ಮೇಲೆ ಪ್ರಭಾವ ಬೀರುವಂತದ್ದು. ಯಾಕೆಂತಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ಸಾಕಷ್ಟು ಇರುವಂತದ್ದು. ಹಾಗಾಗಿ ಆ ಮತಗಳು ತುಂಬಾ ನಿರ್ಣಾಯಕ ಆಗಿರುವಂತದ್ದು. ದೇವೇಗೌಡರ ಮಾತು ಮತ್ತೆ ರಾಜಣ್ಣವರ ಮಾತು ಮುಂದಿನ ದಿನಗಳ ಫಲಿತಾಂಶದಲ್ಲಿ ಖಂಡಿತವಾಗಿ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಪ್ರತಿಮಾ ಮತ್ತೆ ವೀಣಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಂತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.